ಶ್ರೀರಾಮನ ಮಾತುಗಳನ್ನ ಕೇಳಿದಂಥ ವಾಲಿ ಒಂದು ಕ್ಷಣ ಮೌನವನ್ನ ತಾಳ್ತಾನೆ. ತಾನು ಮಾಡಿದಂಥ ಅಕಾರ್ಯಗಳನ್ನು ನೆನಿತಾನೆ. ತಮ್ಮನಿಗೆ ಕೊಟ್ಟಂತ ಹಿಂಸೆಯನ್ನು ಕೂಡ ನೆನೆಸ್ಕೊಂತಾನೆ. ಅವನ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರು ತುಂಬಿರುತ್ತೆ. ವ್ಯಥೆಯಿಂದ ಕಣ್ಣು ತುಂಬಿಕೊಂಡು ಶ್ರೀರಾಮನನ್ನ ನೋಡ್ತಾ ಇದ್ದಾನೆ. ನೋಡ್ಬಿಟ್ಟು ಹೇಳ್ತಾನೆ, ನರಶ್ರೇಷ್ಠನೇ, ನೀನೇನು ಹೇಳಿದ್ಯೋ ಅದು ಹಾಗೆ ಸರಿ ಇದೆ, ಅದರಲ್ಲಿ ಸಂಶಯವೇ ಇಲ್ಲ. ನಿನ್ನಂಥ ಪುರುಷ ಶ್ರೇಷ್ಠನಿಗೆ ನನ್ನಂಥವನು ಏನು ಉತ್ತರ ಕೊಡಲು ಸಮರ್ಥ? ಪ್ರಮಾದ ವಶದಿಂದ ನಿನ್ನ ವಿಷಯದಲ್ಲಿ ಅಪ್ರಿಯವಾಗಿರೋ ಮಾತುಗಳನ್ನು ಆಡಿದ್ದೀನಿ. ದಯವಿಟ್ಟು ನನ್ನಲ್ಲಿ ದೋಷವನ್ನು ಎಣಿಸ್ಬೇಡ. ಧರ್ಮ ಭ್ರಷ್ಟರಲ್ಲಿ ನಾನು ಅಗ್ರವಾದ ಸ್ಥಾನವನ್ನು ಪಡೆದಿದ್ದೇನೆ. ಅದಕ್ಕೆ ನೀನು ಮಾಡಿರೋ ಕಾರ್ಯ ಸರಿಯಾಗಿದೆ. ಆದರೆ ಈಗ ನನಗಿರೋ ಸಂಕಟ ಒಂದೇ ಒಂದು. ನಾನು ಅವಸಾನ ಹೊಂದಿದ್ದಕ್ಕಾಗಿ ಶೋಕ ಮಾಡ್ತಿಲ್ಲ. ತಾರೆಯ ವಿಷಯವಾಗಿಯೂ ದುಃಖ ಪಡ್ತಿಲ್ಲ. ಬಂಧು ಬಾಂಧವರಿಗಾಗಿಯೂ ಕೂಡ ನಾನು ದುಃಖ ಪಡ್ತಾ ಇಲ್ಲ. ಆದರೆ ಸಕಲ ಸದ್ಗುಣ ಸಂಪನ್ನನಾಗಿರುವಂತಹ ನನ್ನ ಮಗ ಅಂಗದನಿಗಾಗಿ ದುಃಖ ಪಡಿಸಿದ್ದೇನೆ. ಬಾಲ್ಯದಿಂದಲೂ ಕೂಡ ನಾನು ಅವನನ್ನ ಅತ್ಯಂತ ಪ್ರೀತಿಯಿಂದ ಲಾಲಿಸಿ ಪೋಷಿಸಿದ್ದೇನೆ. ನನ್ನ ನಗಲಿದ ಅವನು ಬತ್ತಿ ಹೋಗುವ ಸರೋವರದಂತೆ ಬಾಡಿ ಹೋಗುತ್ತಾನೆ. ನನಗೆ ತಾರೆಯಲ್ಲಿ ಹುಟ್ಟಿರುವ ಅವನು ಇನ್ನು ಚಿಕ್ಕ ಹುಡುಗ, ಪರಿಪಕ್ವವಾದ ಬುದ್ಧಿ ಇಲ್ಲದೆ ಇರೋ ಏಕಮಾತ್ರ ಪುತ್ರ. ನೀನೇ ಅವನನ್ನ ರಕ್ಷಿಸಬೇಕು. ಸುಗ್ರೀವನ ವಿಷಯದಲ್ಲಿ ಮತ್ತೆ ಅಂಗದನ ವಿಷಯದಲ್ಲಿ ನಿನ್ನ ತೀರ್ಮಾನವೇ ಕಡೆಯದ್ದಾಗಿರುತ್ತೆ. ದಯವಿಟ್ಟು ನನ್ನ ಮಗನಿಗೆ ಯಾವುದೇ ಅನ್ಯಾಯವಾಗೋದು ನನಗಿಷ್ಟವಿಲ್ಲ. ದಯವಿಟ್ಟು ಅವನನ್ನು ರಕ್ಷಿಸು. ನೀನು ನಿನ್ನ ತಮ್ಮ ಭರತ ಲಕ್ಷ್ಮಣರಲ್ಲಿ ಹೇಗೆ ವಿಶ್ವಾಸವನ್ನಿಟ್ಟು ಅವ್ರ ಜೊತೆ ನಡ್ಕೊಳ್ತೀಯೋ ಅದೇ ತರಹ ಸುಗ್ರೀವನ ವಿಷಯದಲ್ಲಿ ಅಂಗದನ ವಿಷಯದಲ್ಲೂ ಹಾಗೆ ನಡ್ಕೋಬೇಕು. ನಾನು ಸುಗ್ರೀವನ ವಿಷಯದಲ್ಲಿ ಅಪರಾಧವನ್ನೆಸಗಿರುವುದರಿಂದ ತಾರೆಯೂ ಕೂಡ ಅವನ ವಿಷಯದಲ್ಲಿ ಅಪರಾಧ ಮಾಡಿದಂತಾಗಿದೆ. ಆದರೆ ಅವಳೇನು ತಪ್ಪು ಮಾಡಿಲ್ಲ. ಈ ಕಾರಣದಿಂದ ಸುಗ್ರೀವ ಕೋಪ ಮಾಡಿಕೊಂಡು ತಾರೆಯನ್ನ ಅವಮಾನ ಮಾಡದಂತೆ ನೋಡ್ಕೋ. ಇದರ ಜವಾಬ್ದಾರಿ ನಿನಗೆ ಮಾತ್ರ ಸೇರಿದ್ದಾಗಿದೆ. ಸುಗ್ರೀವ ನಿನ್ನ ಅನುಗ್ರಹಕ್ಕೆ ಪಾತ್ರನಾಗಿ ಈ ರಾಜ್ಯವನ್ನ ಪರಿಪಾಲಿಸಬಲ್ಲನು. ನಿನ್ನ ಅಧೀನದಲ್ಲಿದ್ಕೊಂಡು ನಿನ್ನ ಮನೋಗತವಾದ ಅಭಿಪ್ರಾಯವನ್ನು ತಿಳಿದು ಕಾರ್ಯ ಮಾಡುವವನು ಭೂಮಂಡಲವನ್ನು ಆಳಬಲ್ಲನು, ಸ್ವರ್ಗವನ್ನಾದರೂ ಜಯಿಸಬಲ್ಲನು. ಆದರೆ ದಯವಿಟ್ಟು ಅಂಗದನ ವಿಷಯದಲ್ಲಿ ಯಾವುದೇ ಲೋಪ ಬರದಂತೆ ಅವನನ್ನು ಕಾಪಾಡೋ ಜವಾಬ್ದಾರಿ ನಿಂದು ಅಂತ ಹೇಳಿ ದೀನತೆಯಿಂದ ರಾಮನ ಮುಖವನ್ನು ನೋಡ್ತಾ ಇದ್ದಾನೆ ವಾಲಿ. ಶ್ರೀರಾಮ ವಾಲಿಯ ಮಾತುಗಳನ್ನ ಕೇಳಿ ಹೇಳ್ತಾನೆ, ಪ್ಲವಗೇಶ್ವರನೇ, ನೀನು ಈ ವಿಷಯವಾಗಿ ಪರಿತಾಪ ಪಡುವ ಕಾರಣವಿಲ್ಲ. ನೀನು ಮಾಡಿರೋ ಅಪರಾಧಕ್ಕೆ ಶಿಕ್ಷೆಯನ್ನು ಈಗಾಗಲೇ ಅನುಭವಿಸಿದೀಯ. ಈಗ ನೀನು ಪಾಪರಹಿತನಾಗಿದೆಯಾ. ಹಾಗಾಗಿ ವಿಧಿಯ ವಿಧಾನವನ್ನ ನಿನ್ನಿಂದ ಅತಿಕ್ರಮಿಸಿ ನಡೆಯಲು ಸಾಧ್ಯವಾಗಲಾರದು. ಅದಕ್ಕಾಗಿ ನೀನು ಪರಿತಾಪ ಪಡುವ ಅಗತ್ಯವಿಲ್ಲ. ಅಂಗದ ನಿನ್ನ ವಿಷಯದಲ್ಲಿ ಹೇಗೆ ನಡೆದುಕೊಳ್ತಿದ್ನೋ ಹಾಗೆ ಸುಗ್ರೀವನ ವಿಷಯದಲ್ಲಿಯೂ ನನ್ನ ವಿಷಯದಲ್ಲೂ ನಡೆದುಕೊಳ್ಳುತ್ತಾನೆ. ನಿನಗೆ ಅಂಗದನ ಮೇಲಿರುವ ವಾತ್ಸಲ್ಯವೇ ಸುಗ್ರೀವನಿಗೂ ಮತ್ತು ನನಗೂ ಅವನ ಮೇಲಿದೆ. ಆದ್ರಿಂದ ನೀನು ಅಂಗದನ ವಿಷಯವಾಗಿ ಯೋಚಿಸಬೇಕಾಗಿಲ್ಲ. ಹೀಗೆ ಆಶ್ವಾಸನೆಯನ್ನ ಕೊಟ್ಟಂತ ರಾಮನ ಮಾತುಗಳನ್ನ ಕೇಳಿ ವಾಲಿಗೆ ಅತ್ಯಂತ ಸಮಾಧಾನವಾಗುತ್ತೆ. ವಾಲಿ ಅವನ ಮಾತುಗಳಿಂದ ಸಂತೃಪ್ತಿಗೊಂಡು ರಾಮನಿಗೆ ಹೇಳ್ತಾ ಇದ್ದಾನೆ, ಪ್ರಭು, ಬಾಣದ ಪ್ರಹಾರದಿಂದ ಪರಿತಪ್ತನಾದ ನಾನು ವಿವೇಕವನ್ನ ಕಳೆದುಕೊಂಡು ಧರ್ಮಾರ್ಥಗಳನ್ನು ತಿಳಿಯದೆ ನಿನ್ನ ದೂಷಿಸ್ಬಿಟ್ಟೆ. ನನಗೆ ಅನುಗ್ರಹವನ್ನ ಮಾಡಿ ನನ್ನ ಅಪರಾಧವನ್ನ ಮನ್ನಿಸು ಅಂತ ಕೇಳ್ತಾನೆ. ವಾಲಿ ಇಷ್ಟು ಮಾತುಗಳನ್ನಾಡಿ ನೋವಿನಿಂದ ಮೂರ್ಛೆಯನ್ನ ತಪ್ತಾನೆ. ಇತ್ತ ರಾಮನ ಬಾಣದಿಂದ ಪೀಡಿತನಾಗಿ ಮರಣಾವಸ್ಥೆಯಲ್ಲಿದ್ದಾನೆ ಅಂತ ಅಪ್ರಿಯವಾದಂಥ ವಾರ್ತೆಯನ್ನ ತಿಳಿದಂತಹ ತಾರೆ ಉದ್ವಿಗ್ನಳಾಗ್ತಾಳೆ. ತಾರೆ ತನ್ನ ಬಲಭೀಮರಾದ ವಾನರರ ಪರಿವಾರದ ಜೊತೆ ಅಂಗದನೊಡಗೂಡಿ ವಾಲಿಯು ಬಿದ್ದಿದ್ದಂಥ ಸ್ಥಳಕ್ಕೆ ಹೊರಟು ನಿಲ್ತಾಳೆ. ಹೊರಟಿದ್ದಂಥ ಎಲ್ಲ ವಾನರರು ಧನಸ್ಸನ್ನು ಹಿಡಿದು ನಿಂತಿದ್ದ ಶ್ರೀರಾಮನನ್ನು ನೋಡಿ ಭಯಗ್ರಸ್ತರಾಗಿ ಪಲಾಯನ ಮಾಡ್ತಾರೆ. ಕಪಿಮುಖ್ಯರಾಗಿದ್ದಂತಹ ವಾನರರು ಓಡಿ ಹೋಗೋದನ್ನ ತಾರೆ ನೋಡಿ ಅವರನ್ನ ನಿಲ್ಲಿಸ್ತಾಳೆ. ಶೋಕ ಪೀಡಿತಳಾಗಿದ್ದ ತಾರೆ ಅವರನ್ನ
ನಿಲ್ಲಿಸಿ ಕೇಳ್ತಾಳೆ, ಯಾಕೆ ಈ ರೀತಿಯಾಗಿ ಓಡೋಗ್ತಿದ್ದೀರಾ? ಅಲ್ಲಿ ವಾಲಿ ಹೊರಬಂದನೆಂದ್ರೆ ನೀವೆಲ್ಲರೂ ಮುಂದೆ ಹೋಗ್ತಿದ್ರಿ. ಈಗೇಕೆ ನೀವೆಲ್ಲರೂ ವಾಲಿಯನ್ನು ಬಿಟ್ಟು ದಿಕ್ಕೆಟ್ಟವರಾಗಿ ಭಯಗೊಂಡು ಪಲಾಯನ ಮಾಡ್ತಿರುವಿರಿ? ರಾಜ್ಯವನ್ನು ಪಡೆದುಕೊಳ್ಳುವ ಸಲುವಾಗಿ ಕ್ರೂರನಾದ ಸುಗ್ರೀವನು ಅಣ್ಣನಾದ ವಾಲಿಯನ್ನು ಶ್ರೀರಾಮನಿಂದ ಕೊಲ್ಲಿಸಿದ್ದಾನೆ. ಶ್ರೀರಾಮ ಬಹಳ ದೂರಕ್ಕೆ ಹೋಗುವ ಬಾಣಗಳಿಂದ ದೂರದಲ್ಲಿಯೇ ನಿಂತು ವಾಲಿಯನ್ನು ಸಂಹರಿಸಿದ್ದಾನೆ. ಇದರಿಂದ ನೀವ್ಯಾಕೆ ಪಲಾಯನ ಮಾಡ್ತಾ ಇದ್ದೀರಾ? ತಾರೆಯು ಹೇಳಿದಂಥ ಮಾತುಗಳಿಗೆ ಕಪಿಮುಖ್ಯರು ಹೀಗೆ ಹೇಳ್ತಾರೆ, ತಾರೆ, ನೀನು ಹಿಂದಿರುಗಿ ಹೋಗು. ವಾಲಿಯಂತೂ ಉಳಿಸ್ಕೊಳ್ಳಕ್ಕಾಗ್ಲಿಲ್ಲ, ಬದಲಾಗಿ ಅಂಗದನನ್ನಾದರೂ ರಕ್ಷಿಸ್ಕೊಂಡಿರು. ಯಮಧರ್ಮನ ರಾಮನ ರೂಪವನ್ನ ತಾಳಿ ವಾಲಿಯನ್ನ ಯಮಪುರಿಗೆ ಒಯ್ಯುತ್ತಿದ್ದಾನೆ. ಶ್ರೀರಾಮ ಸುಗ್ರೀವನ ಮೇಲೆ ವಾಲಿಯು ಎಸೆಯುತ್ತಿದ್ದ ವೃಕ್ಷಗಳನ್ನು, ಬಂಡೆಗಳನ್ನು ವಜ್ರಾಯುಧಕ್ಕೆ ಸಮಾನವಾದ ಬಾಣಗಳಿಂದ ಧ್ವಂಸ ಮಾಡಿ ವಾಲಿಯನ್ನ ಸಂಹರಿಸಿದ್ದಾನೆ ರಾಮ. ಹೀಗಿರುವಾಗ ನಾವು ಅವನ ಮುಂದೆ ಹೇಗೆ ಹೋಗೋಕ್ಕಾಗತ್ತೆ? ಕಪಿಮುಖ್ಯರೆಲ್ಲರೂ ಕಿಷ್ಕಿಂಧೆಯ ಹೆಬ್ಬಾಗಿಲನ್ನ ಸಂರಕ್ಷಿಸ್ಲಿ. ವಾಲಿಯ ಮಗನಾದ ಅಂಗದನ ಪಟ್ಟಾಭಿಷೇಕವಾಗ್ಲಿ. ಅವನ ಸೇವೆಯನ್ನು ನಾವೆಲ್ಲರೂ ಮಾಡ್ತೀವಿ. ಅಥವಾ ನೀನು ಈ ಥರ ಮಾಡು, ನೀನು ಕಿಷ್ಕಿಂಧ ಪಟ್ಟಣವನ್ನೇ ಬಿಟ್ಟು ಹೊರಗಡೆ ಹೋಗ್ಬಿಡು. ಹಾಗಾದ್ರೂ ಅಂಗದನನ್ನ ರಕ್ಷಿಸ್ಕೊ. ಯಾಕಂದ್ರೆ ಸುಗ್ರೀವನನ್ನ ರಾಜ್ಯದಿಂದ ಹೊರ ಹಾಕಿದಾಗ ಅವನ ಜೊತೆ ವಾನರರೆಲ್ಲರೂ ಹೊರಟೋದ್ರು. ಪತ್ನಿಯರ ಜೊತೆಗೂಡಿ ಕೆಲವರು ಹೋದ್ರೆ ಇನ್ನೂ ಕೆಲವರು ಪತ್ನಿಯರನ್ನ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಅತ್ಯಂತ ಕೋಪಿಷ್ಠರಾಗಿದ್ದಾರೆ. ಅವರು ಹಿಂದಿರುಗಿ ಬಂದ್ರೆ ನಮ್ಮನ್ನೆಲ್ಲ ಉಳಿಸ್ತಾರೆ ಅನ್ನೋ ನಂಬಿಕೆನೇ ನಮಗಿಲ್ಲ. ಹಾಗಾಗಿ ದಯವಿಟ್ಟು ನೀನು ಹಿಂದಿರುಗಿ ಹೋಗ್ಬಿಡು ಅಂತ ಹೇಳಿ ವಾನರ ಶ್ರೇಷ್ಠರೆಲ್ಲರೂ ವಾಪಸ್ಸು ಓಡೋಗೋಕೆ ಶುರು ಮಾಡ್ತಾರೆ. ಆಗ ತಾರೆ ಹೇಳ್ತಾಳೆ, ವಾನರರೇ, ಅಂತ ಮಹಾಭಾಗ್ಯಶಾಲಿಯಾದ ನನ್ನ ಪತಿಯಾದ ವಾಲಿಯೇ ವಿನಾಶ ಹೊಂದುತ್ತಿರುವಾಗ ನನಗೆ ನನ್ನ ಮಗನಿಂದ ಏನಾಗಬೇಕಾಗಿದೆ, ರಾಜ್ಯದಿಂದ ಏನಾಗಬೇಕಾಗಿದೆ? ನಾನಾದರೂ ಯಾಕೆ ಜೀವಿಸಿರ್ಬೇಕು? ರಾಮನ ಬಾಣದಿಂದ ಹತನಾದಂಥ ಮಹಾತ್ಮನಾದ ವಾಲಿಯ ಪಾದಗಳಲ್ಲೇ ನಾನು ಸೇರಿಕೊಳ್ತೇನೆ ಅಂತ ಹೇಳ್ತಾಳೆ. ಶೋಕ ಮೂರ್ಛಿತಳಾದಂಥ ತಾರೆ ಹೀಗೆ ಹೇಳ್ಕೊಂಡು ಗಟ್ಟಿಯಾಗಿ ಅಳುತ್ತಾ ತನ್ನೆರಡು ಕೈಗಳಿಂದ ತನ್ನ ತಲೆಯನ್ನು, ಎದೆಯನ್ನು ಚಚ್ಚಿಕೊಳ್ಳುತ್ತಾ ವಾಲಿ ಬಿದ್ದಿದ್ದ ಕಡೆಗೆ ಓಡೋಗ್ತಾಳೆ. ಹಾಗೆ ಓಡ್ ಹೋಗ್ತಿದ್ದಾಗ ತನ್ನ ಪತಿಯು ಭೂಮಿಯ ಮೇಲೆ ಬಿದ್ದಿರೋದನ್ನ ನೋಡ್ತಾಳೆ. ಯಾವುದೇ ಯುದ್ಧಗಳಲ್ಲಿ ಪಲಾಯನ ಮಾಡಿದಂತಹ ದಾನವೇಂದ್ರರ ಸಂಹಾರಕನಾದಂತಹ ವೀರನಾದಂಥ ಪತಿಯನ್ನ ತಾರೆ ನೋಡ್ತಾಳೆ. ಇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸುವಂತೆ ಪರ್ವತಗಳನ್ನೇ ಶತ್ರುಗಳ ಮೇಲೆ ಎಸೆಯುತ್ತಿದ್ದಂತಹ, ಬಿರುಗಾಳಿಯ ರಭಸಕ್ಕೆ ಸಮಾನವಾದಂಥ ವೇಗವುಳ್ಳಂತಹ ಮಹಾಮೇಘಗಳ ಸಮೂಹದಿಂದ ಹೊರಬರುವ ಸಿಡಿಲಿನ ಶಬ್ದದಂತೆ ಗರ್ಜನೆ ಮಾಡ್ತಿದ್ದಂತಹ ವಾಲಿ ಇಂದು ನಿಶಬ್ದನಾಗಿ ಯುದ್ಧ ಭೂಮಿಯಲ್ಲಿ ಮಲಗಿದ್ದಾನೆ. ಶ್ರೀರಾಮನಿಂದ ಕೆಳಕ್ಕೆ ಬೀಳಿಸಲ್ಪಟ್ಟ ವಾಲಿಯನ್ನ ತಾರೆ ನೋಡ್ತಾಳೆ. ತನ್ನ ಪತಿಯ ಸಮೀಪವೇ ನಿಂತಂತ ಧನಸ್ಸನ್ನು ಹಿಡಿದು ನಿಂತಿದ್ದಂಥ ಶ್ರೀರಾಮನನ್ನ, ಅವನ ತಮ್ಮನಾದ ಲಕ್ಷ್ಮಣನನ್ನ, ವಾಲಿಗೆ ತಮ್ಮನಾದಂಥ ಸುಗ್ರೀವನನ್ನು ನೋಡ್ತಾಳೆ ತಾರೆ. ಆಘಾತಗೊಂಡಿದ್ದಂಥ ತಾರೆ ಅವರೆಲ್ಲರನ್ನ ದಾಟಿ ಹತನಾಗಿ ಬಿದ್ದಿದ್ದಂತಹ ವಾಲಿಯ ಕಡೆಗೆ ಬಂದು ಕೂರ್ತಾಳೆ. ಪತಿಯನ್ನೊಮ್ಮೆ ದಿಟ್ಟಿಸಿ ನೋಡಿ ಮೂರ್ಛೆ ಹೊಂದಿ ಕೆಳಕ್ಕೆ ಬೀಳ್ತಾಳೆ. ಸ್ವಲ್ಪ ಹೊತ್ತು ಕಳೆದ ನಂತರ ನಿದ್ರೆಯಿಂದ ಎಚ್ಚೆತ್ತವಳಂತೆ ಮೇಲೆದ್ದು ಪತಿಯನ್ನ ನೋಡಿ ಆರ್ಯಪುತ್ರ ಅಯ್ಯೋ ಎಂದು ಕೂಗಿಕೊಳ್ಳುತ್ತಾ ತನ್ನ ಪತಿಯನ್ನ ನೋಡಿ ಗಟ್ಟಿಯಾಗಿ ಅಳ್ತಾಳೆ. ಅವಳ ಅಳು ಹೇಗಿತ್ತು ಅಂದರೆ ಕುರರಿ ಪಕ್ಷಿಯಂತೆ ಕಿರಿಚಿಕೊಳ್ತಿದ್ಲು. ಅದನ್ನೆಲ್ಲ ನೋಡಿದಂಥ ವಾಲಿ ಅವಳನ್ನು, ಅಂಗದನನ್ನು ಒಂದ್ಸಲ ನೋಡಿ ಬಹಳವಾಗಿ ಸಂಕಟ ಪಡ್ತಾನೆ. ಇಲ್ಲಿಗೆ ಕಿಷ್ಕಿಂಧ ಕಾಂಡದ 18 ಮತ್ತು 19ನೇ ಸ್ವರ್ಗ ಮುಗಿಯುತ್ತೆ. ಪತಿಯನ್ನ ಸಂಹರಿಸಿದಂಥ ಶ್ರೀರಾಮನಿಗೆ ತಾರೆ ಏನಂತ ಹೇಳ್ತಾಳೆ, ಸುಗ್ರೀವನಿಗೆ ಏನಂತ ಹೇಳ್ತಾಳೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ.